ಕಾಶ್ಮೀರದ ಏನು ಪಹಲಾಂಗ್ನಲ್ಲಿ ನಡೆದಂತಹ ದಾಳಿಯಿಂದ ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ರು. ಈಗ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಇದ್ದಾರೆ. ಈಗ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವತ್ತು ಹೋದ್ರಿ ನೀವು? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು. ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು. ಅಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಜೊತೆ ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು. ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟಿಗೆ ಮಾಡಿದ್ವಿ. ಈಗ ಸುರಕ್ಷಿತವಾಗಿ ಬಂದ್ರೆ ಸರ್, ಹೆಂಗೆ ಯಾವ ಥರ ವ್ಯವಸ್ಥೆ? ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ CM, ಅವರ್ ಡೆಪ್ಯೂಟಿ CM, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲಾಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಯಾ ಖುಷಿ. ಸರ್, ಹೇಳಿ, ಈಗ ಯಾವತ್ತು ಹೋಗಿದ್ದು ನೀವು? ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು. 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಡು ನಮ್ಮ ಬೈಕ್ ಕೆಟ್ಟುಬಿಡ್ತು, ನಮ್ಮ ವೆಹಿಕಲ್ ಕೆಟ್ಟುಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಾವು ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮಗೆ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ, ಲಾಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಚ್ಛೆ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ದು? ಭಾಳ ಟೆನ್ಷನ್ದಾಗೈತೆ, ಎಲ್ಲ ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಾಣ ಜೊತೆ ಮಂಜುನಾಥ್ ದಿಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಾಶ್ಮೀರದ ಏನು ಪಹಲಾಂಗ್ನಲ್ಲಿ ನಡೆದಂತಹ ದಾಳಿಯಿಂದ ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ರು. ಈಗ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಇದ್ದಾರೆ. ಈಗ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವತ್ತು ಹೋದ್ರಿ ನೀವು? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ. ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು. ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು. ಅಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಜೊತೆ ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು. ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟಿಗೆ ಮಾಡಿದ್ವಿ. ಈಗ ಸುರಕ್ಷಿತವಾಗಿ ಬಂದ್ರೆ ಸರ್, ಹೆಂಗೆ ಯಾವ ಥರ ವ್ಯವಸ್ಥೆ? ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ CM, ಅವರ್ ಡೆಪ್ಯೂಟಿ CM, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲಾಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಯಾ ಖುಷಿ. ಸರ್, ಹೇಳಿ, ಈಗ ಯಾವತ್ತು ಹೋಗಿದ್ದು ನೀವು? ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು. 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಡು ನಮ್ಮ ಬೈಕ್ ಕೆಟ್ಟುಬಿಡ್ತು, ನಮ್ಮ ವೆಹಿಕಲ್ ಕೆಟ್ಟುಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಾವು ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮಗೆ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ, ಲಾಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಚ್ಛೆ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ದು? ಭಾಳ ಟೆನ್ಷನ್ದಾಗೈತೆ, ಎಲ್ಲ ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಾಣ ಜೊತೆ ಮಂಜುನಾಥ್ ದಿಂದೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಾಶ್ಮೀರದ ಏನು ಪಹಲಾಂಗ್ನಲ್ಲಿ ನಡೆದಂತಹ ದಾಳಿಯಿಂದ ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ರು. ಈಗ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಇದ್ದಾರೆ. ಈಗ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವತ್ತು ಹೋದ್ರಿ ನೀವು? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ. ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು.
ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು ಅಲ್ಲಿ. ಮೊನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ನಾವು ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು, ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟಿಗೆ ಮಾಡಿದ್ವಿ. ಎಲ್ಲರೂ ಈಗ ಸುರಕ್ಷಿತವಾಗಿ ಬಂದ್ರೆ ಸರ್ ಹೆಂಗೆ ಯಾವ ಥರ ವ್ಯವಸ್ಥೆ? ಚೆನ್ನಾಗಿ ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ ಸಿ ಎಮ್, ಅವರ್ ಡೆಪ್ಯೂಟಿ ಸಿ ಎಮ್, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲ್ ಆಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಯಾ ಖುಷಿ. ಸರ್ ಹೇಳಿ, ಈಗ ಯಾವತ್ತು ಹೋಗಿದ್ದು ನೀವು? ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು? 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗೆ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಡು ನಮ್ಮ ಬೈಕ್ ಕೆಟ್ಬಿಡ್ತು, ವೆಹಿಕಲ್ ಕೆಟ್ಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಮ್ಮ ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮ್ಮ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ ಲಾರ್ಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಷ್ಟ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ದು? ಭಾಳ ಟೆನ್ಷನ್ದಾಗೈತೆ ಎಲ್ಲ. ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಣ್ಣ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಾಶ್ಮೀರದ ಏನು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಿಂದ ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ರು. ಈಗ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಇದ್ದಾರೆ. ಈಗ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವತ್ತು ಹೋದ್ರಿ ನೀವು? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ್ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು. ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು ಅಲ್ಲಿ. ಮೊನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಜೊತೆ ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು, ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟಿಗೆ ಮಾಡಿದ್ವಿ. ಎಲ್ಲರೂ ಈಗ ಸುರಕ್ಷಿತವಾಗಿ ಬಂದ್ರೆ ಸರ್ ಹೆಂಗೆ ಯಾವ ಥರ ವ್ಯವಸ್ಥೆ? ಚೆನ್ನಾಗಿ ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ ಸಿ ಎಮ್, ಅವರ್ ಡೆಪ್ಯೂಟಿ ಸಿ ಎಮ್, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲ್ ಆಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಯಾ ಖುಷಿ. ಸರ್ ಹೇಳಿ, ಈಗ ಯಾವತ್ತು ಹೋಗಿದ್ದು ನೀವು? ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು? 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗೆ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಡು ನಮ್ಮ ಬೈಕ್ ಕೆಟ್ಬಿಡ್ತು, ವೆಹಿಕಲ್ ಕೆಟ್ಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಮ್ಮ ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮ್ಮ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ ಲಾರ್ಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಷ್ಟ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ದು? ಭಾಳ ಟೆನ್ಷನ್ದಾಗೈತೆ ಎಲ್ಲ. ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಣ್ಣ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.